ನಮಸ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂದರೆ ಎರಡು ವಿಷಯದಾಗೆ ಬರ್ತಿದ್ದೇನೆ. ಈ ಗಂಡು ನೊಣಗಳನ್ನು ಕಮ್ಮಿ ಮಾಡೋದು ಹೇಗೆ, ಹಾಗೂ ನಾವು ಕೆಲವೊಮ್ಮೆ ಗಂಡು ನೊಣಗಳ ತತ್ತಿಯನ್ನು ಹ್ಯಾಚ್ ಮಾಡಿದೆ ಸೂಪರ್ ಕೊಡದೇ ಇದ್ದಾಗ, ಅಥವಾ ಅರ್ಧ ಫ್ರೇಮ್ ಕೆಲಸಗಾರ ನೊಣಗಳಿದ್ದಾಗ ನಾವು ಹಚ್ತಿರುವಾಗೆಲ್ಲ ಕಟ್ ಮಾಡದೇ ಇರ್ತೀವಿ ಗಂಡು ನೊಣಗಳ ಮೊಟ್ಟೆಯನ್ನು. ಆದರೆ ಗಂಡು ನೊಣಗಳ ಮೊಟ್ಟೆ ಜಾಸ್ತಿ ಆದಾಗ ರಾಣಿ ಸೆಲ್ಲಾಗಿ ಪಾಲಾಗ್ತದೆ. ಅದಕ್ಕೆ ಈಗ ನಾವು ಗಂಡು ನೊಣಗಳ ಮೊಟ್ಟೆ ಆದರೂ ಗಂಡು ನೊಣಗಳನ್ನು ಕಮ್ಮಿ ಮಾಡೋದು ಹೇಗೆಂದರೆ, ಈಗ ಕಲ್ಲೆಲ್ಲ ಕೊಟ್ಟಿಟ್ಟಿದ್ದಾರೆ 8 ಫ್ರೇಮಿನ ಪೆಟ್ಟಿಗೆಯಲ್ಲಿ ಆದರೆ 6 ಫ್ರೇಮಿನ ಪೆಟ್ಟಿಗೆಯಲ್ಲಿ ಆದರೂ ಕೂಡ ಇದನ್ನು ನಾವು ಆ್ಯಂಟಿ ರೆಡ್ಯೂಸರನ್ನು ಈ ಥರ ತೆಗಿಬೇಕು. ನೋಡಿ, ಒಳ್ಳೆ ಸ್ಟ್ರೆಂತ್ ಇದೆ. ಅದು ಸೂಪರ್ ಕೊಟ್ಟಿದ್ದೇನೆ. ಈಗ ಸ್ವಲ್ಪ ಜೇನುತುಪ್ಪ ಆಗ್ತಿದೆ, ತುಂಬ ಆದ ನಂತರ ನೋಡುವ. ಇದಿರ್ತದಲ್ಲ, ಇದನ್ನು ತೆಗಿಬೇಕು ಒಮ್ಮೆಗೆ. ಮತ್ತು ನಾವು ಇಟ್ಟ ಕಲ್ಲೆಲ್ಲ ತೆಗಿಬೇಕು. ಕಲ್ಲು ತೆಗೆದು ಈ ಕೋಲೆಲ್ಲ ತೆಗೆಯುವಂಥದ್ದು. ಮತ್ತು ಇದರ ರೆಡ್ಯೂಸರ್ ಬರ್ತದೆ ನೋಡಿ, ಇದು ರೆಡ್ಯೂಸರನ್ನು ಪ್ಲೇಸ್ ಮಾಡಬೇಕು. ನೊಣಗಳಲ್ಲಿ ಅರಚಬಾರ್ದು. ಇದರ ನೋಡಿ ಈ ಥರ ಮಾಡೋದು. ಮತ್ತು ಈ ರಾಣಿ ಗೇಟನ್ನು ಹಿಡ್ಕೊಳ್ಳುವಂಥದ್ದು. ನೋಡಿ, ಈ ರಾಣಿ ಗೇಟನ್ನು ಹಿಡ್ಕೊಂಡು ನಿಧಾನವಾಗಿ ಹಾಕಿ ಅದರ ಈಚೆ ಆಚೆ ಎರಡು ಬದಿಯಲ್ಲಿ ಕೂಡ ನಮ್ಮ ಕಲ್ಲನ್ನು ಇರಿಸಬೇಕು. ಆವಾಗ ಏನಾಗ್ತದಂದರೆ, ಈ ಗಂಡು ನೊಣಗಳೇನಿರ್ತೇವೆ ಅದು ಒಳಗೆ ಹೋಗೋದಿಲ್ಲ. ಇಲ್ಲಿ ಸರಿಯಾಗಿಲ್ಲ ಇಟ್ಟದು. ಒಂದು ಕಲ್ಲು ಹಾಕುವ. ನೋಡಿ, ನೊಣಗಳು ಒಳ್ಳೆ ಆಚೆ ಈಚೆ ಹೋಗ್ತಿವೆ ಸಂಜೆ ಸಮಯ ಎಲ್ಲ. ಹಾಗೆ ಸರಿಯಾಗಿ ನಿಲ್ಲುವ ಹಾಗೆ ಹಾಕಬೇಕು. ನೊಣಗಳಿಗೆ ನೋವಾಗಬಾರ್ದು, ಸರಿ ಗಟ್ಟಿ ನಿಲ್ಲಬೇಕು. ಕೆಲವೊಂದರಲ್ಲಿ ಫಿಕ್ಸ್ ಆಗಿರೋದು ಸಿಗ್ತದೆ, ರೆಡ್ಯೂಸರಲ್ಲಿ ಹಾಕಿ ಕೊಡ್ತಾರೆ ಅವರು ಕೆಲವೊಬ್ಬರು. ಮತ್ತು ಕೆಲವೊಬ್ಬರದ್ದು ಹೀಗೆ ನಾವು ಹಾಕಬೇಕಾಗ್ತದೆ ಇನ್ವೆಸ್ಟ್ ಕೊಟ್ಟು. ಅದೇ ರೀತಿ ಈ ಥರ ಮಾಡಿದಾಗ ಗಂಡು ನೊಣಗಳೆಲ್ಲ ಸಿಕ್ಕಿ ಹಾಕೊಳ್ತೇವೆ. ಈಗ ನೋಡುವ, ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೋದು. ಅದೇ ರೀತಿ ನೋಡಿ, ಇಲ್ಲಿ ಇರುವೆಗಳ ಕಾಟ ಕೂಡ ಹೆಚ್ಚಿರ್ತದೆ. ನೋಡಿ, ಇದುವೇ ಇರುವೆಗಳ ಗೂಡು. ಇದನ್ನು ತೆಗೆದು ಒಂದು ಇಲ್ಲಿ ವಿಷದ ಹುಡಿ ಹಾಕಬೇಕು ಇರುವೆಗಳದ್ದು. ಇಲ್ಲದಿದೆ ನೋಡಿ ಗುರಾಯಿಸ್ತವೆ. ಇದನ್ನು ತೆಗೆದು ಬಿಸಾಕಬೇಕು. ಇದರ ಈ ಪೆಟ್ಟಿಗೆಗೂ ಇದಕ್ಕೆ ತುಂಬ ಹತ್ತಿರವಿದೆ. ನೋಡಿ, ಇದರ ಗೆಲ್ಲನ್ನು ಕಡಿದು ಬಿಸಾಕಬೇಕು. ಇಲ್ಲದಿದ್ದರೆ ಇಲ್ಲಿಂದ ಇರುವೆಗಳು ಬಂದು ನಮ್ಮ ಸಾಯಿಸ್ತೇವೆ. ನೋಡಿ, ನಿನ್ನೆ ಗಂಡು ನೊಣಗಳೆಲ್ಲ ಬಿದ್ದು ಸತ್ತಿವೆ ಇಲ್ಲೆಲ್ಲ ಗೇಟಾಗಿದೆ ಕಾರಣ. ನಿನ್ನೆ ಕೂಡ ಹಾಕಿದೆ. ಈಗ ಒಂದು ವಾರ ಮಾಡಿದರೆ ಸಾಕಾಗ್ತದೆ. ಮತ್ತು ಪುನಃ ಮುಂದಿನ ವಾರ ಅಲ್ಲ, ಅಥವಾ 15 ದಿನ ಬಿಟ್ಟೆಲ್ಲ ಮಾಡಬೇಕು. ಈಗ ನೋಡಿ, ಕೆಲವೊಮ್ಮೆ ಕಚ್ತವೆ ಗೇಟ್ ತೆಗೆಯೋದೆಲ್ಲ ಸಿಟ್ಟುಕೊಂಡು. ಇದರಲ್ಲಿ ನೀವು ಸರಿಯಾಗಿ ಗಮನಿಸಿ ನೋಡಿ, ಗಂಡು ನೊಣಗಳಿಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ನುಕ್ಕಿ ಹೋಗ್ತವೆ. 100ರಲ್ಲಿ ಒಂದು 5-6 ಹೋಗ್ಬೋದೇನೋ ಅಷ್ಟೇ. 100 ಪೀಸಲ್ಲಿ 10 ಹೆಚ್ಚಂದರೆ ಹೋಗ್ಬೋದು. ಹೆಚ್ಚಿನ ನೊಣಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇವುಗಳು ನೋಡಿ, ಹಿಂಭಾಗ ಕಪ್ಪಿದೆಯಲ್ಲ ಅದು ಗಂಡು ನೊಣ. ನೋಡಿ, ಹಿಡಿತೇನೆ. ಆದರೆ ನೋಡಿ, ಒಂದು ನೊಣ ಪೋಲಂತಂತು ಹಾಗೆ ಹೇಳ್ಕೊಂಡು ಇಡೀ ದಿನ ಹಾಕಿರೋದಲ್ಲ, ಪೋಲನಿಗೆಲ್ಲ ಕಷ್ಟ ಆಗ್ತದೆ. ಇಲ್ಲಿ ಇಲ್ಲಿ ಹೋಯಿತು ಒಮ್ಮೆ. ಈಗ ನೋಡಿ, ಇದು ಗಂಡು ನೊಣ ಹಾರ್ತದೆ, ಹಾರಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಆದರೂ ಕೂಡ ಅದು ತುಂಬ ಸ್ಪೀಡ್ ಹೋಗುವ ಡ್ರೋನ್ ಏನಲ್ಲ. ಕಣ್ಣಲ್ಲಿ ಒಳ್ಳೆದಾಗಿರೋದಂದರೆ ಈ ಗಂಡು ನೊಣ. ಹಾಕಿದ್ದು ಸರಿಯಾಗಿಲ್ಲ ಅದು. ಇಲ್ಲೆಲ್ಲ ತಿರುಗ್ತಾ ಉಂಟು. ಕೆಲವೊಮ್ಮೆ ಸಿಕ್ಕಿ ಬೀಳ್ತದೆ ಸುಲಭವಾಗಿ, ಅಂದರೆ ಕೆಲವೊಮ್ಮೆ ಈ ಥರ ಆಗೋದು. ನೋಡಿ, ಸಿಕ್ಕಿತು. ನೋಡಿ, ಇದು ಗಂಡು ನೊಣ ಕೆಳಗೆ ಬಿತ್ತು, ಹಾರಿತ್ತು. ಹೀಗೆ ಇದ್ದವಾಗ ಒಂದು 2 ದಿನ ಅಂದರೆ ನಾಳೆ ಬೆಳಗ್ಗೆ ಗುಗಿಗಳೆಲ್ಲ ಕೆಳಗೆ ಬಿದ್ದು ಸಾಯ್ತವೆ. ಇಲ್ಲದ್ರೆ ಯಾವುದಾದ್ರು ಬೇರೆ ಈಗ ನೈಸರ್ಗಿಕವಾಗಿ ಪಾಲಾಗಿ ಹೋದರೆ ಅಥವಾ ಬೇರೆ ಕುಟುಂಬಗಳೆಲ್ಲ ಇರ್ತವೆ ಕಾಡಲ್ಲ, ಅಲ್ಲಿ ಹೋಗಿ ಸೇರಿಕೊಳ್ತವೆ. ಇಲ್ಲದ್ರೆ ಬೇರೆ ಪೆಟ್ಟಿಗೆ ಹೋಗ್ತವೆ. ಹೀಗೆ ಮಾಡಿದವಾಗ ನಮಗೆ ಪಾಲಾಗೋದನ್ನು ತಡಿಬೋದು. ಮತ್ತು ಎರಡನೇದು ಏನಂದರೆ, ನಾವು ಈ ಥರ ಸೂಪರ್ ಇಡುವ ತೀನು ಕಡ್ಡಿ ಕೊಟ್ಟಿರಬೇಕು, ಒಂದು ದಪ್ಪದ್ದು ಕಡ್ಡಿ. ನೋಡಿ, ಒಂದು ನೋಡಿ ಕಾಣ್ತದ, ಕಡ್ಡಿ ಕೊಟ್ಟಿಡಬೇಕು ಈ ಥರ. ಇಲ್ಲಿದೆ ಒಂದು ಕಡ್ಡಿ. ಈ ಥರ ಕೊಟ್ಟಾವಾಗ ಸೆಕೆಗೆಲ್ಲ ಒಳ್ಳೆಯದಾಗ್ತದೆ. ರಾಣಿ ಗೇಟನ್ನು ಹಾಕಬೇಡಿ, ಇನ್ನು ತೆಗಿಯುವಂಥದ್ದು, ಅಥವಾ ಇಡೀ ಗೇಟನ್ನು ತೆಗಿಬೋದು 8 ಫ್ರೇಮಿನಾದರೆ. ಮತ್ತು ಡಬಲ್ ಸೂಪರ್ ಹಾಕುವ ಪುನಃ 2 ಕಡ್ಡಿ ಕೊಡುವಂಥದ್ದು. ಮತ್ತು ಅದರ ಮೇಲಿಂದ ನಾವು ಇದನ್ನೆಲ್ಲ ತೆಗಿಬೇಕು. ಇನ್ನೆಲ್ಲ ಅದರ ಮೇಲೆ ಸೋಗೆ ಅಥವಾ ತಂಪಾಗುವುದು ಯಾವುದಿತ್ತು ಅದನ್ನು ಹಾಕುವಂಥದ್ದು. ಹಾಗೆ ಈ ವರ್ಷ ಜೇನುತುಪ್ಪ ಎಲ್ಲ ಬೇಗ ಆಗ್ತಿದೆ, ಮಾವಿನ ಹೂವೆಲ್ಲ ಒಳ್ಳೆಯದಾಗಿ ಬಿಟ್ಟಿದೆ. ಹಾಗೆ ಪರಾಗ ಮತ್ತು ಮಕರಂದ ಎಲ್ಲ ಹೀರಿಕೊಂಡು ಬರ್ತೀವಿ. ಹಾಗೆ ಇದೊಂದು ವಿಷಯದಾಗಿ ಮಾಡಿದಂಥದ್ದು. ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಾಗೂ ಲೈಕ್ ಕೊಡಿ.